ಮುದ್ದೇಬಿಹಾಳ ಪಟ್ಟಣದ ಸರ್ಕಾರಿ ಉರ್ದು UGSPS ಶಾಲೆಯ ಈ ಮೊದಲು ಈ ಟೆಂಡರ್ ಪಾಸ್ ಆದರೂ 49 ಲಕ್ಷ ರೂಪಾಯಿಗಳ ಕಾಮಗಾರಿ ಆಗದೇ ಇರುವುದರಿಂದ SDMC ಅಧ್ಯಕ್ಷರು ಹಾಗೂ ಸದಸ್ಯರು ಸರ್ಕಾರಿ UGSPS ಮುದ್ದೇಬಿಹಾಳ ಈ ಮೊದಲು ಸದರಿ ಶಾಲೆಗೆ 49 ಲಕ್ಷ ರೂಪಾಯಿಗಳು ಈ ಟೆಂಡರ್ ಪಾಸ್ ಆಗಿದ್ದು ಇನ್ನೂವರೆಗೆ ಕಾಮಗಾರಿ ಪ್ರಾರಂಭವಾಗಿರುವುದಿಲ್ಲ ಎಂದು ಈ ಮುಂಚೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಯಾವುದೇ ರೀತಿಯ ಕಾಮಗಾರಿ ಆಗಿರುವುದಿಲ್ಲ. ಈ ಕೆಲಸ ಪ್ರಾರಂಭವಾಗದಿದ್ದರೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತದೆ. ದಿನಾಂಕ 19/2/2026 ಕಾಮಗಾರಿ ಪ್ರಾರಂಭಿಕ ಚಾಲನೆ ನೀಡದೇ ಇದ್ದರೆ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಪಾಲಕರು ಸಮೇತ ನಿಮ್ಮ ಕಾರ್ಯಾಲಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಮುಖ್ಯ ಅಧಿಕಾರಿ ಮಲ್ಲನಗೌಡ ಬಿರಾದರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷ ಅಹಮದ್ ನಾಗರಾಳ್, ರಿಯಾಜ್ ಡೌಳ್ಗಿ, ಹಸನ್ ಹುಣಚಗಿ ಇದ್ದರು. 9ನೇ ತಾರೀಕಿಗೆ ಎನಿ ಕಂಡೀಷನ್ ಮಾಡ್ತೀವಿ ಅಂತ ಹೇಳಿ ಏನು ಎದಕ್ಕೆ ಸಂಬಂಧ ಸತ್ಯಾಗ್ರಹ ಇದು ಸಾರಿ ಟೆಂಡರ್ ಸಂಬಂಧ ಮಾನ್ಯ ಮುಖ್ಯಾಧಿಕಾರಿಗಳ ವಿಷಯ ಸರ್ಕಾರಿ ಮುದ್ದೇಬಿಹಾಳ ಶಾಲೆ ಈ ಮೊದಲು ಈ ಟೆಂಡರ್ ಪಾಸಾದವರು 49 ಲಕ್ಷ ರೂಪಾಯಿಗಳ ಕಾಮಗಾರಿ ಆಗದೇ ಇರುವುದಿರುವ ಕುರಿತು ಮಾನ್ಯ ಮೇಲ್ಕಾಣಿಸಿದ ವಿಷಯದ ಅನ್ವಯ ನಾವು SDMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸರ್ಕಾರಿ ಮುದ್ದೇಬಿಹಾಳವರು ಈ ಮೂಲಕ ಸಂಬಂಧಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಈ ಮೊದಲು ಸದರಿ ಶಾಲೆಗೆ 49 ಲಕ್ಷ ರೂಪಾಯಿಗಳು ಈ ಟೆಂಡರ್ ಪಾಸಾಗಿದ್ದು ಇನ್ನೂವರೆಗೆ ಕಾಮಗಾರಿ ಪ್ರಾರಂಭವಾಗಿರುವುದಿಲ್ಲ. ಈ ಮುಂಚೆ ತಮ್ಮ ಕಾರ್ಯಾಲಯಕ್ಕೆ ದಿನಾಂಕ 16/9/2025 ರಂದು ಕಾಮಗಾರಿಯ ಬಗ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ತಮ್ಮ ಕಾರ್ಯಾಲಯದಿಂದ ಯಾವುದೇ ಕಾಮಗಾರಿ ಆಗಿರುವುದಿಲ್ಲ. ಈ ಕೆಲಸ ಪ್ರಾರಂಭವಾಗದಿದ್ದರೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಮ್ಮ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಓಪನ್ ಆಗೈತಿ ಏನ್ ಅವ್ರ ವರ್ಕ್ ಆರ್ಡರ್ ಕೊಟ್ಟಿರೋ ಇಲ್ಲ ಏನಾರ ಅಲ್ಲಲ್ಲ ತಪ್ಪು ಗೈಡ್ಲೈನ್ಸ್ ಕೊಡಕ್ ಹೋಗ್ಬೇಡ್ರಿ ಜನರಿಗೆ. ಇಲ್ಲ ಇದು ತಪ್ಪು ಗೈಡ್ಲೈನ್ಸ್ ಸರ್. ಈಗ ಟೆಂಡರ್ ಓಪನ್ ಆಗಿಲ್ಲ ಅಂತ ನೀವು ಓಪನ್ ಮಾಡಿಸಿದ್ರೆ ಇಲ್ಲ 9ನೇ ತಾರೀಕಿಗೆ ಚಾಲು ಮಾಡಿ ಓಪನ್ ಆದಂದ್ರೆ ಮರುದಿವಸ ನೀವು ವರ್ಕ್ ಆರ್ಡರ್ ಕೊಡಕ್ ಬರ್ತದೆ ಅಂದ್ರೆ ಜನರಿಗೆ ತಪ್ಪು ಗೈಡ್ಲೈನ್ಸ್ ಕೊಡಕ್ ಹೋಗ್ಬೇಡ್ರಿ. ನೀವು ವರ್ಕ್ ಆರ್ಡರ್ ಕೊಟ್ಟಿದ್ದು ನನ್ನ ಒಂದು ಕಾಪಿ ತೋರಿಸ್ಬಿಡ್ರಿ ಸರ್. ತಪ್ಪು ಸಂದೇಶ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ ಜನ ನಮಗ್ ಭಯಕತ್ತಾರ. ಹೌದಿಲ್ರಿ, ಇವತ್ತು ಅಮೌಂಟ್ 49 ಲಕ್ಷ ಹಾಕ್ಯಾರ. ಟೆಂಡರ್ ಆಗಿದೆ. ಈಗ ಹೇಳ್ರಿ ಸರ್, ನಿಮ್ದೇನು ಹೇಳ್ರಿ. 12 ತಾರೀಕಿಗೆ ಭರವಸೆ ಕೊಟ್ಟಿದ್ರಿ ನಮಗೆ. ಮಾನ್ಯ SDMC ಅಧ್ಯಕ್ಷರು ಮತ್ತು ಪುರಸಭೆಯ ಸದಸ್ಯರು ಮತ್ತು SDMC UPSC ಎರಡೂ ಅಧ್ಯಕ್ಷರು ಈ ಕಾರ್ಯಾಲಯಕ್ಕೆ ಏನಿದೆ ಒಂದು 3ನೇ ಸಲ ಅವರು 6ನೇ ತಾರೀಕಿಗೆ ಧರಣಿ ಕಿತ್ತಿದ್ರು. ಆ ಧರಣಿಯನ್ನು ಅವತ್ತಿನ ದಿನದಲ್ಲಿ ನಾವು ನಮ್ಮ ಪುರಸಭೆ ಸದಸ್ಯರು ಕೂಡಿ ಅದನ್ನು ಮನವೊಲಿಸಿ ನಾವು 9ರಿಂದ 12 ಮಾಡ್ತಿದ್ದೆವು. ಅದನ್ನು 9ರಿಂದ 12ನೇ ತಾರೀಕಿಗೆ ನಮಗೆ ಮಾಡೋಕ್ಕೆ ಆಗಲಿಲ್ಲ. ಅದರಿಂದ ನಮ್ಮದು ಟೆಕ್ನಿಕಲ್ ಬಿಡ್, ಇವ್ಯಾಲ್ಯೂಯೇಷನ್, ಫೈನಾನ್ಷಿಯಲಿ ಎಲ್ಲ ಕ್ಲಿಯರ್ ಆಗಿದ್ದಾವೆ. ನಾವು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಇದನ್ನು 19ರೊಳಗೆ ಅವ್ರು ಸ್ಟಾರ್ಟ್ ಮಾಡ್ಲಿಕ್ಕಂದ್ರೆ ನಮ್ಮ ಉಪವಾಸ ಸತ್ಯಾಗ್ರಹ ಕುಳಿತಂದ್ರೆ ನಾವು ವರ್ಕ್ ಸ್ಟಾರ್ಟ್ ಮಾಡಿ ನಾಳೆನೇ ವರ್ಕ್ ಸ್ಟಾರ್ಟ್ ಮಾಡಿ ಅದನ್ನು ಕಾರ್ಯ ಮನೆ ಕೊಡಿ ಸರ್, ಮನೆ ಕೊಡಿ.